ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕ ಮಾಹಿತಿ ಸೀಟ್ ಅಡ್ಜಸ್ಟ್ ಬಗ್ಗೆ ಮತ್ತು ಬ್ಯಾಕ್ ಪೇನ್ ಬಗ್ಗೆ. ಎಲ್ಲರೂ ಸೀಟ್ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂತ ಗಾಡಿದ ಹಿಂಗೆ ಬಿಟ್ಟರೆ ಹಿಂಗೆ ಡ್ರೈವಿಂಗ್ ಸ್ಟೈಲ್ ಹಿಂಗೆ ಓಡಿಸೋದ್ರಿಂದ ಸಮಸ್ಯೆಗಳು ಏನಾಗ್ತಾವೆ ಅಂದ್ರೆ ಇಷ್ಟು ಸೀಟ್ ಮುಂದಿರೋದ್ರಿಂದ ಬೆನ್ನಿಗೆ ಯಾವುದೇ ಥರ ಸಪೋರ್ಟ್ ಇರೋಂಗಿಲ್ಲ. ಸಪೋರ್ಟ್ ಇಲ್ಲಂದಾಗ ಏನಾಗ್ತದೆ, ಈ ಕೈ ಹಿಂಗೆ ಇಲ್ಲಿ ಕೈ ನೋವು ಬರ್ತದೆ, ಈ ಕೈ ನೋವು ಜೊತೆ ಬ್ಯಾಕ್ ಪೇನ್ ಬರ್ತದೆ, ಬ್ಯಾಕ್ ಪೇನ್ ಜೊತೆ ಕ್ಲಚ್ಚಿಂದ ನಿಮ್ಗೆ ಕ್ಲಚ್ ದೂರ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ಅವಾಗ ಕಾಲು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಇವೆಲ್ಲ 1 2 3 ಈ 3 ನೋವು ಏಕ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಏನು ಮಾಡಬೇಕಂದ್ರೆ ಡ್ರೈವರ್ ಆಗಲಿ ಓನರ್ ಆಗಲಿ ನೀವು ಸೀಟ್ ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡ್ಕೋಬೇಕಂದ್ರೆ ಫಸ್ಟ್ ಥಿಂಗ್ ಹೀಗೆ ಮಾಡ್ಕೊಳ್ರಿ. ನೋಡಿ ತೋರಿಸ್ತೀನಿ 1 ಸೆಕೆಂಡು. ಇದು ಯಾವತ್ತು ಇದು ಹಿಂದ್ಗಡೆ ಏನಂತಲ್ಲ ಹಿಂದ್ಗಡೆ ಸೀಟು ನಮಗೆ ಯಾವತ್ತೂ ಇಷ್ಟ ಗ್ಯಾಪ್ ಇರಬೇಕು ಭಾಳ. ಅಂದರೆ ಈ ಗ್ಯಾಪ್ ಇತ್ತಂದ್ರೆ ನಿಮ್ಗೆ ಏನಾಗ್ತದೆ ಬ್ಯಾಕ್ ಪೇನ್ ಒಟ್ಟು ಬರೋಂಗಿಲ್ಲ. ನೀವು ಹೆಂಗಂದ್ರೂ ಡ್ರೈವ್ ಮಾಡಿರಿ, ಸೀಟ್ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಇತ್ತಂದ್ರೆ ಮಾತ್ರ ಏನು ಡ್ರೈವಿಂಗ್ ಸ್ಟೈಲ್ ಕಂಫರ್ಟೇಬಲ್ ಆಗಿರ್ತದೆ. ಇಲ್ಲಾಂದರೆ ನಿಮ್ಗೆ ಏನಾಗ್ತದೆ ಬರೀ ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಬ್ಯಾಕ್ ಪೇನ್ ಬರ್ತದೆ ಅಂದರೆ ಇಲ್ಲಿ ಇಷ್ಟು ಗ್ಯಾಪ್ ಯಾವತ್ತು ಉಳಿಬಾರ್ದು. ಒಬ್ಬರು ಗಾಡಿ ಓಡಿಸ್ತಿರ್ತಾರೆ, ಯಾವ ಥರ ಓಡಿಸ್ತಿರ್ತಾರೆ ಅಂದರೆ ಪೂರಾ ಸ್ಟೇರಿಂಗ್ ಮ್ಯಾಗ ಮಲ್ಕೊಂಡ ಬಿಟ್ಟಿರ್ತಾರೆ ಅವ್ರ ಸ್ಟೈಲ್ ಹಂಗಿರ್ತದೆ. ಆ ಟೈಮ್ನಾಗ ಏನಾಗ್ತದೆ ಅಂದರೆ ಹಿಂಗಿರೋದ್ರಿಂದ ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ಯಾಕ್ ಪೇನ್ ಆಟೋಮೆಟಿಕ್ ಬರೋದ್ಮೇಲೆ ನಿಮ್ಗೆ ಏನಾಗ್ತದೆ, ಹಿಂಗೆ ಮಾಡಿ ನಂದಾಗ ಏನಾಗ್ತದೆ ಅಂತ ಡ್ರೈವಿಂಗ್ ಕಂಟ್ರೋಲ್ ತಪ್ತದೆ. ಹಿಂಗೆ ಮಾಡೋದ್ರಿಂದ ಕಾನ್ಸಂಟ್ರೇಟ್ ಒಂದು ಕಡೆ ಕರೆಕ್ಟಾಗಿ ಬರೋಂಗಿಲ್ಲ. ಸೊ ಅದಕ್ಕೇನು ಮಾಡಿರಿ, ಸೀಟ್ ಅಡ್ಜಸ್ಟ್ಮೆಂಟ್ ಯಾವತ್ತೂ ಒಂದು ಲೆವೆಲ್ ಈ ಲೆವೆಲ್ಗೆ ಇಲ್ಲಿರಬೇಕು ಕಾನ್ಸಂಟ್ರೇಟ್. ಹಿಂಗಿದ್ದಾಗ ಏನಾಗ್ತದೆ ಆಟೋಮೆಟಿಕ್ ನಿಮ್ಗೆ ಈ ಸ್ಟೇರಿಂಗ್ ಇಷ್ಟು ಸಪೋರ್ಟ್ ಇದು ಡೋರ್ ಮೇಲೆ ಇರ್ತದೆ, ಕೈಗೆ ಸಪೋರ್ಟ್ ಇರ್ತದೆ. ಹಿಂಗಿದ್ದಾಗ ನೀವು ಏನಾಗ್ತೈತಿ ಇದು ನಿಮ್ಗೆ ಯಾವುದೇ ಥರ ಇಲ್ಲಿ ಏನು ಸಪೋರ್ಟ್ ಇರೋಂಗಿಲ್ಲ. ಅವಾಗ ಆಟೋಮೆಟಿಕ್ ಏನಾಗ್ತದೆ ನೀವು ಕೈ ಹಿಂಗೆ ಬಡದ್ನೆ ಇದು ಮಾಡೋದಾಗ್ತದೆ. ಸೊ ಅವಾಗ ಏನು ಮಾಡಿರಿ, ಈ ಸೀಟನ್ನ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಡಿ. ಇದು ಸೀಟ್ ಕೆಳಗಿದೆ. ಎಲೆಕ್ಟ್ರಿಕಲ್ ಇತ್ತಂದ್ರೆ ಭಾಳ ಚಲೋ, ನಾರ್ಮಲ್ ಇತ್ತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಇಟ್ಕೊಡ್ರಿ. ಯಾರಾದ್ರೂ ಬಂದ್ರೆ ಪಟ್ ಅಂತ ಹತ್ತಿ ಹೊಂಟ್ನಿ ಬಂದು ತಡಿ ಸೀಟ್ ಅಡ್ಜಸ್ಟ್ ಆಗಿಲ್ಲ ಹಂಗೇನು ಮಾಡ್ಕೊಬೇಡ್ರಿ. ಸಮಾಧಾನದಲ್ಲಿ 1 ಸೆಕೆಂಡ್ ನಿಂತು ಆರಾಮ್ ಅಡ್ಜಸ್ಟ್ ಮಾಡ್ಕೊಂಡು ಸೀಟು ಡ್ರೈವಿಂಗ್ ಮಾಡಿರಿ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಆಟೋಮೆಟಿಕ್ ನಿಮಗೆ ಡ್ರೈವಿಂಗ್ ಡಿಸ್ಕಂಫರ್ಟ್ ಆಗ್ತಂದ್ರೆ ಸೊ ಏನಾರ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತಾವೆ. ಇದು ಇವತ್ತಿಂದ ಈ ಪ್ರಕಾರ ಇಷ್ಟು ಮಾಹಿತಿ ನನಗೆ ತಿಳಿದಿದ್ದು ನಾನು ಹೇಳೀನಿ. ಆಕೆ ನಿಮ್ಮದು. ಥ್ಯಾಂಕ್ ಯು.